ನಮಸ್ಕಾರ. ಮೈಸೂರು ಪುರಿ ಉಪಯೋಗಿಸಿ ಮೈಸೂರಿನ ರಸ್ತೆಗಳಲ್ಲಿ ಮಾರುವಂಥ ಮೈಸೂರು ಚುರುಮುರಿ ಮಾಡ್ತಾಯಿದ್ದೀನಿ. ಮಕ್ಕಳು ಸ್ಕೂಲು ಕಾಲೇಜಿಂದ ಬಂದಾಗ ಮಾಡ್ಕೊಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಟೀ ಮತ್ತು ಕಾಫಿ ಜೊತೆ ತಿನ್ನೋಕ್ಕೆ ಒಳ್ಳೆ ಮಜಾ ಬರುತ್ತೆ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು 1 ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ ಮತ್ತು 1 ಮೀಡಿಯಮ್ ದಪ್ಪದ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಮಸಾಲೆ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಳೆದು ಬಿಡಿಸಿಟ್ಕೊಂಡಿದ್ದೀನಿ ಮತ್ತು ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ರುಚಿಗೆ ಉಪ್ಪು ಮತ್ತು ಅಚ್ಕಾರದ ಪುಡಿ ಇಟ್ಕೊಂಡಿದ್ದೀನಿ ಮತ್ತು ಎಣ್ಣೆ ತೊಗೊಂಡಿದ್ದೀನಿ. ಒಂದು 2 ಚಮಚ ಎಣ್ಣೆ ಸಾಕಾಗತ್ತೆ. ಮತ್ತು ನಾನು ಮೈಸೂರು ಪುರಿ ತೊಗೊಂಡಿದ್ದೀನಿ. ಸಾಧ್ಯವಾದಷ್ಟು ಫ್ರೆಶ್ ಆದ ಗರಿ ಪುರಿ ತೊಗೊಳ್ಬೇಕು. ಪುರಿ ಮೆತ್ತಗಾಗಿದ್ದರೆ ಚುರುಮುರಿದು ಒಂದು ಸ್ವಲ್ಪನೂ ರುಚಿ ಬರಲ್ಲ. ಈಗ ಚುರುಮುರಿ ಕಲಸೋಕ್ಕೆ ಒಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆ ದೊಡ್ಡದಾಗಿದ್ದರೆ ಕಲಸೋದು ತುಂಬ ಸುಲಭ ಆಗುತ್ತೆ. ಈಗ ಎಲ್ಲ ಪದಾರ್ಥಗಳನ್ನು ಒಂದೊಂದೇ ಹಾಕ್ಕೊಳ್ಳೋಣ. ಹೆಚ್ಚಿದ ಈರುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ತುರಿದ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಒಂದು 2 ಚಮಚದಷ್ಟು ಮಸಾಲೆ ಕಡಲೆಕಾಯಿ ಹಾಕ್ತೀನಿ. ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ. ಪುರಿನಲ್ಲಿ ಈಗಾಗಲೇ ಉಪ್ಪಿರೋದ್ರಿಂದ ಉಪ್ಪನ್ನು ನೋಡ್ಕೊಂಡು ಹಾಕಬೇಕು. ನಾನು ಅಚ್ಕಾರದ ಪುಡಿ ಮಾತ್ರ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಮಾಡಿಬಿಟ್ಟು ಅದನ್ನು ಒಂಚೂರು ಹಾಕ್ಬೋದು. ಎರಡನ್ನೂ ಸ್ವಲ್ಪ ಸ್ವಲ್ಪ ಹಾಕ್ಬೋದು. ಮತ್ತು ಒಂದು ಸ್ವಲ್ಪ ನಿಂಬೆ ರಸ ಹಿಂಡ್ತಾಯಿದ್ದೀನಿ. ನಿಂಬೆ ರಸ ಮಾತ್ರ ಖಂಡಿತ ಮಿಸ್ ಮಾಡದೆ ಹಾಕಬೇಕು. ಈಗ ಮುಖ್ಯವಾಗಿ 2 ಚಮಚ ಎಣ್ಣೆ ಹಾಕಬೇಕು. ಈ ಎಣ್ಣೆ ಮಾತ್ರ ಖಂಡಿತ ಮಿಸ್ ಮಾಡದೆ ಹಾಕಿ. ಸಾಧ್ಯವಾದಷ್ಟು ಕಡಲೆಕಾಯಿ ಎಣ್ಣೆ ತೊಗೊಂಡ್ರೆ ತುಂಬಾ ಒಳ್ಳೆಯ ಘಮ ಬರುತ್ತೆ ಚುರುಮುರಿಗೆ. ಅಕಸ್ಮಾತ್ ಕಡಲೆಕಾಯಿ ಎಣ್ಣೆ ಇಲ್ಲ ಅಂದರೆ ಬೇರೆ ಯಾವ ಎಣ್ಣೆ ಇದೆ ಅದನ್ನೇ ಹಾಕ್ಬೋದು. ನಾವು ಮೊದಲು ಮಸಾಲೆಗಳನ್ನೆಲ್ಲ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಕೊನೆಯಲ್ಲಿ ಪುರಿ ಹಾಕಿ ಕಲಿಸ್ಬೇಕು. ಮತ್ತು ಪುರಿ ಹಾಕಿ ಕಲಸಿದ ತಕ್ಷಣವೇ ತಿನ್ನಬೇಕು. ಇಲ್ಲಾಂದರೆ ಮಸಾಲೆ ಜೊತೆ ಪುರಿ ಎಲ್ಲ ಬೆರೆತು ಮೆತ್ತಗಾಗ್ಬಿಡುತ್ತೆ. ಅಷ್ಟು ರುಚಿ ಇರಲ್ಲ. ನೀವಿಲ್ಲಿ ಬೇಕಾದರೆ ಒಂದು ಸ್ವಲ್ಪ ಹೆಚ್ಚಿರೋ ಟೊಮೆಟೊನೂ ಹಾಕಬಹುದು. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕಲಸಿ ಆಗಿದೆ. ಇದಕ್ಕೆ ನಾನು ಪುರಿ ಹಾಕ್ತಾಯಿದ್ದೀನಿ. ಪುರಿ ಮಾತ್ರ ಗರ್ಗರಿ ಇರಲಿ. ಅಷ್ಟು ಗರ್ಗರಿ ಇಲ್ಲ ಅನಿಸಿದ್ರೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕಿ, ಆಗ ಪರವಾಗಿಲ್ಲ. ಈಗ ಬೇಗ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಈ ಚುರುಮುರಿ ಅಂಗಡಿಗಳಲ್ಲಿ ನೋಡಿರ್ಬೋದು ಅವರು ಹೇಗೆ ಬೇಗ ಮಿಕ್ಸ್ ಮಾಡಿಬಿಟ್ಟು ಕೊಟ್ಬಿಡ್ತಾರೆ ಅಂತ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಚುರುಮುರಿ ಸಿದ್ಧವಾಗುತ್ತೆ. ನಿಮ್ಮಲ್ಲಿ ಯಾರ್ಯಾರಿಗೆ ಮೈಸೂರು ಪುರಿದು ಚುರುಮುರಿ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಉತ್ತರಾಖಂಡ್ನ ಮಸೂರಿನಲ್ಲಿ ಒಂದು ಫೇಮಸ್ ರೋಡ್ ಇದೆ, ಮಾಲ್ ಸ್ಟ್ರೀಟ್ ಅಂತ. ಅಲ್ಲಿ ವ್ಯೂ ಪಾಯಿಂಟ್ ಹತ್ರ ಕಡಲೆಕಾಳಿನ ಒಂದು ರೀತಿಯ ಚಾಟ್ ಮಾಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಆ ಕಡಲೆಕಾಳಿನ ಚಾಟ್ನ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಮೊದಲು ಕಡಲೆಕಾಳನ್ನು 4-5 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸಬೇಕು. ಕಡಲೆಕಾಳು ನೆನೆಯೋಕ್ಕೆ ಸ್ವಲ್ಪ ಜಾಸ್ತಿ ಸಮಯನೇ ಬೇಕಾಗತ್ತೆ. ಕಡಲೆಕಾಳನ್ನು ಈ ರೀತಿ ಹಿಚಕಿದ್ರೆ ಅದು ಬೇಳೆ ಆಗಬೇಕು. ಅಷ್ಟು ನಾವು ನೆನೆಸ್ಕೊಳ್ಬೇಕಾಗತ್ತೆ. ಮಸೂರಿನಲ್ಲಿ ಚಾಟ್ ಮಾಡುವಾಗ ಕೆಂಡದ ಮೇಲೆ ಈ ಕಡಲೆಕಾಳನ್ನು ಬೇಯಿಸ್ತಾ ಇರ್ತಾರೆ. ಅದಕ್ಕೆ ಚೆನ್ನಾಗಿ ಉಪ್ಪು ಹತ್ಕೊಂಡಿರುತ್ತೆ. ಅದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಈಗ ನಾನು ಬೇಯಕ್ಕೆ ಬೇಕಾದಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತೀನಿ. ಒಂದು 3-4 ಕೂಗು ಕೂಗಿಸ್ಬೇಕಾಗತ್ತೆ. ಈಗ ಈರುಳ್ಳಿ ಮತ್ತು ಟೊಮೆಟೊ ಎರಡನ್ನೂ ಹೆಚ್ಚಿಟ್ಕೊಳ್ತೀನಿ. ಮಸೂರಿ ಕೊರೆಯೋ ಚಳಿನಲ್ಲಿ ಬೆಚ್ಚಗೆ ಒಂದು ಜಾಕೆಟ್ ಹಾಕ್ಕೊಂಡು ಬಿಸಿ ಕಡಲೆಕಾಳಿನ ಚಾಟ್ ತಿಂದ್ಕೊಂಡು ಮಾಲ್ ಸ್ಟ್ರೀಟ್ನ ನಡ್ಕೊಂಡು ಹೋಗ್ತಾ ಇದ್ದರೆ ಅದ್ರ ಮಜಾನೇ ಬೇರೆ. ನಿಮ್ಮಲ್ಲಿ ಯಾರು ಮಸೂರಿಗೆ ಹೋಗಿದ್ದೀರಾ ಮತ್ತು ಈ ಕಡಲೆಕಾಳಿನ ಚಾಟ್ ಯಾರ್ಯಾರು ತಿಂದಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇದನ್ನು ರೋಡ್ ಸೈಡ್ನಲ್ಲಿ ಮಾರ್ತಾ ಇರ್ತಾರೆ. ಒಂದು ಸಣ್ಣ ಬುಟ್ಟಿ ಥರ ಇಟ್ಕೊಂಡು ಅದರಲ್ಲಿ ಮಾರ್ತಾ ಇರ್ತಾರೆ. ಈ ಚಾಟ್ನ ವಿಶೇಷತೆ ಏನು ಅಂದರೆ ಇದಕ್ಕೆ ಕರೆದಿರೋ ಕಡಲೆಬೇಳೆ ಹಾಕಿರ್ತಾರೆ. ಕಡಲೆಬೇಳೆನ ಕರೆದು ಮಸಾಲೆ ಹಾಕಿರ್ತೀವಲ್ಲ ಅದರಿಂದ ಈ ಚಾಟ್ಗೆ ಒಳ್ಳೆ ರುಚಿ ಬರುತ್ತೆ. ನಾನು ಸ್ವಲ್ಪ ಕರೆದು ಕಡಲೆಬೇಳೆ ಇಟ್ಕೊಂಡಿದ್ದೀನಿ. ಈಗ ಕಡಲೆಬೇಳೆ ಬೆಂದಿದೆ, ಬಿಸಿಯಾಗಿದೆ. ಇದು ಬಿಸಿಯಾಗಿದ್ದಾಗ ಮಾಡಿ ತಿಂದ್ರೇ ಚೆನ್ನ. ಕಡಲೆಕಾಳು ಬೇಯಿಸಿದ ನೀರನ್ನು ನಾನಿಲ್ಲಿ ಚೆಲ್ತಾ ಇಲ್ಲ. ಅದನ್ನು ಹುಳಿ ಅಥವಾ ಸಾರು ಮಾಡೋಕ್ಕೆ ಹಾಕ್ತೀನಿ. ಯಾಕೆಂದರೆ ಅದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ. ಈಗ ಒಂದು ಬಟ್ಲಿಗೆ ಬೇಯಿಸಿರೋ ಬಿಸಿ ಕಡಲೆಕಾಳನ್ನು ಹಾಕ್ತಾಯಿದ್ದೀನಿ. ಮತ್ತು ಅದಕ್ಕೆ ಹೆಚ್ಚಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಟೊಮೆಟೊ ಎಲ್ಲ ನಿಮಗೆಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಬಹುದು. ಸಣ್ಣದಾಗಿ ಹೆಚ್ಚಿರೋ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಂಬೆ ರಸ ಹಾಕ್ತಾಯಿದ್ದೀನಿ. ನಿಂಬೆ ರಸ ಒಂಚೂರು ಮುಂದೆ ಇದ್ದರೆ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ ಮತ್ತು ಚೂರು ಆಮ್ಚೂರು ಪುಡಿನೂ ಹಾಕ್ತಾಯಿದ್ದೀನಿ. ನಿಂಬೆ ರಸನೂ ಹುಳಿ ಬರುತ್ತೆ. ಅದಕ್ಕೆ ಆಮ್ಚೂರು ಪುಡಿ ಹಾಕುವಾಗ ನೋಡ್ಕೊಂಡು ಹಾಕಬೇಕು.
ಕೊನೆಗೆ ಕರೆದಿಟ್ಕೊಂಡಿರೋ ಮಸಾಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ತಕ್ಷಣ ತಿನ್ನೋದಾದರೆ ಈ ಹಂತದಲ್ಲಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ತಿನ್ನಬಹುದು. ಸ್ವಲ್ಪ ಹೊತ್ತು ಬಿಟ್ಟು ತಿಂತೀರಾ ಅಂದರೆ ಉಪ್ಪನ್ನು ತಿನ್ನೋಕ್ಕೂ ಮುಂಚೆ ಹಾಕಿ ಕಲಸಿ ತಕ್ಷಣ ತಿನ್ನಬಹುದು. ರುಚಿ ರುಚಿಯಾದ ಕಡಲೆಕಾಳಿನ ಚಾಟ್ ತಿನ್ನೋಕ್ಕೆ ಸಿದ್ಧವಾಗಿದೆ. ನಿಮಗೆ ಈ ಚಾಟ್ ಇಷ್ಟ ಆದರೆ ನೀವೊಂದು ಸಲ ಮಾಡಿ ನೋಡಿ ಹೇಗೆ ಬಂತು, ನಿಮ್ಮನೇಲೆಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ರಸ್ತೆ ಬದಿಲಿ ಚಾಟ್ ಸೆಂಟರ್ಗಳಲ್ಲಿ ಮಾಡುವಂಥ ಪೈನಾಪಲ್ ಮಸಾಲ ಚಾಟ್ ಮಾಡ್ತಾಯಿದ್ದೀನಿ. ಇದು ಬಹಳ ಚೆನ್ನಾಗಿರುತ್ತೆ, ಮಾಡೋದು ತುಂಬಾ ಸುಲಭ. ಮಕ್ಕಳೇನಾದರೂ ಕೊಡು ಅಂತ ಕೇಳಿದಾಗ ಥಟ್ ಅಂತ ಮಾಡಿಕೊಟ್ಬಿಡ್ಬಹುದು. ಆರೋಗ್ಯನೂ ಹೌದು, ಮನೆಯವ್ರಿಗೆಲ್ಲ ಏನೋ ಚಾಟ್ಸ್ ತಿಂದಿರೋ ಖುಷಿನೂ ಇರುತ್ತೆ. ಒಂದು ಸಲ ಮಾಡಿದ್ರೆ ಖಂಡಿತ ಮತ್ತೆ ಮತ್ತೆ ಮಾಡಿ ತಿಂತೀರಾ. ಇದಕ್ಕೆ ತುಂಬ ಕಡಿಮೆ ಪದಾರ್ಥಗಳು ಮತ್ತು ಪ್ರಿಪರೇಷನ್ ಟೈಮು ಅಷ್ಟೇ ತುಂಬ ಕಡಿಮೆ. ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದು ಕ್ಯಾರೆಟನ್ನ ತುರಿದಿಟ್ಕೊಂಡಿದ್ದೀನಿ. ನನಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಮಾತ್ರ ಹಾಕ್ಕೊಳ್ತೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇಟ್ಕೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಕಾಂಗ್ರೆಸ್ ಕಡಲೆಕಾಯಿ ಬೀಜ ಇಟ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಂದು ಅನಾನಸ್ ತೊಗೊಂಡಿದ್ದೀನಿ. ಇದು ಪೂರ್ತಿ ಹಣ್ಣಾಗಿದೆ. ಮತ್ತು ಈ ಪೈನಾಪಲ್ ಚಾಟ್ ಮಾಡೋಕ್ಕೆ ಪೂರ್ತಿ ಹಣ್ಣಾಗಿರೋ ಅನಾನಸ್ ತೊಗೋಬೇಕು. ಸ್ವಲ್ಪ ಕಾಯಿ ಮೇಲಿದ್ರೂ ಸ್ವಲ್ಪ ಹುಳಿ ಹುಳಿ ಅನಿಸ್ಬಿಡತ್ತೆ. ಮೊದಲು ಈಗ ಅನಾನಸನ್ನು ಹೆಚ್ಕೊಳ್ಬೇಕು. ಎರಡೂ ಕಡೆ ಹೆಚ್ಚಿ ಸಿಪ್ಪೆನ ತೆಗೆದಿಟ್ಕೊಳ್ತೀನಿ. ನಾನಿಲ್ಲಿ ಮೊದಲು ಸ್ಲೈಸ್ ಮಾಡಿಕೊಂಡು ಆಮೇಲೆ ಹೆಚ್ಕೊಳ್ತಾ ಇದ್ದೀನಿ. ನಾನೊಂದು 4 ಸ್ಲೈಸನ್ನು ಹಾಗೆ ತಿನ್ನೋಕ್ಕಂತ ಎತ್ತಿಟ್ಕೊಂಡಿದ್ದೀನಿ. ಉಳಿದಿದ್ರಿಂದ ಮಸಾಲ ಚಾಟ್ ಮಾಡ್ತಾಯಿದ್ದೀನಿ. ಇದನ್ನು ಈ ಸೈಜ್ಗೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ತುಂಬ ದೊಡ್ಡದಾಗಿ ಹೆಚ್ಚಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಇದೆಷ್ಟು ಹೆಚ್ಕೊಳ್ಬೇಕು ಅಂತಂದರೆ 1 ಚಮಚ ತೊಗೊಂಡು ತಿಂದರೆ ಒಂದು 2-3 ಹೋಳು ಬಾಯಿಗೆ ಬರೋಷ್ಟು ಚಿಕ್ಕದಾಗಿ ಹೆಚ್ಕೊಂಡ್ರೆ ಸಾಕಾಗತ್ತೆ. ಈಗ ಇದನ್ನು ಒಂದು ಬಟ್ಲಿಗೆ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ಒಂದೊಂದೇ ಪದಾರ್ಥಗಳನ್ನು ಹಾಕಿಬಿಡ್ತಾಯಿದ್ದೀನಿ. ಮೊದಲು ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು 2 ಚಮಚ ಹಾಕಿದ್ದೀನಿ. ಬೇಕನ್ಸಿದ್ರೆ ಮತ್ತು ಇಲ್ಲಿ ಈರುಳ್ಳಿ ಕ್ಯಾರೆಟನ್ನೆಲ್ಲ ನೋಡಿಕೊಂಡು ಹಾಕ್ಬೋದು, ಚೆನ್ನಾಗೇ ಇರುತ್ತೆ. ಮತ್ತು 2 ಚಮಚ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಮತ್ತು ಕಾಂಗ್ರೆಸ್ ಕಡಲೆಕಾಯಿ ಬೀಜ ಒಂದು 2 ಚಮಚ ಹಾಕ್ತಾಯಿದ್ದೀನಿ. ಅಕಸ್ಮಾತ್ ಕಾಂಗ್ರೆಸ್ ಕಡಲೆಕಾಯಿ ಬೀಜ ಇಲ್ಲ ಅಂದರೆ ಕಡಲೆಕಾಯಿನ ಎಣ್ಣೆಯಲ್ಲಿ ಕರೆದುಬಿಟ್ಟು ಕೂಡ ಹಾಕ್ಬೋದು. ಮತ್ತು ಒಂದು 1/4 ಚಮಚ ನಿಂಬೆ ರಸ ಹಾಕ್ತಾಯಿದ್ದೀನಿ. ಮತ್ತು ರುಚಿಗೆ ಉಪ್ಪು, ಖಾರಕ್ಕೆ ಅಚ್ಚ ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಹಾಕ್ಬೋದು. ಒಂದು 1/4 ಚಮಚ ಚಾಟ್ ಮಸಾಲ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀವಿಲ್ಲಿ ಬೇಕಾದರೆ ಸ್ವಲ್ಪ ಮಿಕ್ಸ್ಚರು ಅಥವಾ ಖಾರ ಸೇವನು ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ಅದು ಖಂಡಿತ ಆಪ್ಷನಲ್ಲು. ಇದನ್ನು ನೀವು ಬೇಕಿದ್ದರೆ ತೂಕ ಇಳಿಸ್ಕೋಬೇಕು ಅಂತ ಇರೋರು ರಾತ್ರಿ ಕೂಡ ಊಟದ ಬದಲಾಗಿ ತಿನ್ಬೋದು. ಮತ್ತು ಸಂಜೆ ಸಣ್ಣ ಹಸುವಿಗೆ ಹೇಳಿ ಮಾಡಿಸಿದ ಚಾಟ್ ಮಸಾಲ ಇದು. ಮಾಡೋದು ಸುಲಭ, ಅಷ್ಟೇ ರುಚಿಯಾಗಿರುತ್ತೆ, ಆರೋಗ್ಯಕರನೂ ಹೌದು. ಈ ರೀತಿ ಪೈನಾಪಲ್ ಚಾಟ್ ಮಸಾಲ ನಿಮ್ಗೆ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ. ಹೇಗೆ ಬಂತು, ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ನಂಗೆ ಕಮೆಂಟ್ ಮಾಡಿ ಹೇಳಿ. ಸುಲಭವಾಗಿ ಮನೆಯಲ್ಲೇ ಕುಕುಂಬರ್ ಚಾಟ್ ಅಥವಾ ಸೌತೆಕಾಯಿ ಚಾಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. 10ರಿಂದ 15 ನಿಮಿಷದಲ್ಲಿ ಮಾಡಿಬಿಡಬಹುದು. ಈಗ ನಾನು ಏನೇನು ಹಾಕಿ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಖಾರಕ್ಕೆ ಅಚ್ಚ ಖಾರದ ಪುಡಿ ತೊಗೊಂಡಿದ್ದೀನಿ, ಮತ್ತು ಮೈಸೂರು ಪುರಿ ತೊಗೊಂಡಿದ್ದೀನಿ, ಮಸಾಲೆ ಕಡಲೆಕಾಯಿ ಬೀಜ, ರುಚಿಗೆ ಉಪ್ಪು, ಮತ್ತು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಮತ್ತು ಈರುಳ್ಳಿನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ಒಂದು ಎಳೆಯದಾದಂಥ ಸೌತೆಕಾಯಿ ತೊಗೊಂಡಿದ್ದೀನಿ. ಆದಷ್ಟು ಸೌತೆಕಾಯಿಯನ್ನು ಎಳೆಯದಾಗಿರೋದು ತೊಗೊಳ್ಬೇಕು. ಒಂದು ಸ್ವಲ್ಪನೂ ಕಹಿ ಇರಬಾರ್ದು. ಬಲ್ತಿದ್ದು ಕಹಿ ಇರೋಂಥ ಸೌತೆಕಾಯಿ ತೊಗೊಂಬಿಟ್ರೆ ಅದರದ್ದು ಚಾಟ್ ಮಾಡಿದ್ರೆ ಒಂದು ಸ್ವಲ್ಪನೂ ರುಚಿ ಬರಲ್ಲ. ನಾನು ಸೌತೆಕಾಯಿಯ ಎರಡೂ ಕಡೆ ತುದಿಯನ್ನು ಕತ್ತರಿಸ್ಬಿಟ್ಟು ಅಕಸ್ಮಾತ್ ಒಂದು ಸ್ವಲ್ಪ ಕಹಿ ಇದ್ದರೆ ಅಂತ ಕಹಿ ತೆಗಿತಾ ಇದ್ದೀನಿ. ಮತ್ತು ನಾನು ಸೌತೆಕಾಯಿ ಸಿಪ್ಪೆನೂ ತೆಗಿತಾ ಇದ್ದೀನಿ. ನೀವು ಬೇಕಾದರೆ ಸಿಪ್ಪೆ ಸಮೇತನೂ ಮಾಡ್ಕೋಬೋದು. ಮತ್ತು ಈ ಕುಕುಂಬರ್ ಚಾಟ್ ಮಾಡೋಕ್ಕೆ ನೋಡಿ ತುಂಬ ಹೊತ್ತೂ ಬೇಕಾಗಲ್ಲ, ಬೇಗನೆ ಆಗಿಬಿಡುತ್ತೆ. ಬರೀ ಈರುಳ್ಳಿ ಹೆಚ್ಕೊಳ್ಳೋದು, ಕ್ಯಾರೆಟ್ ತುರ್ಕೊಳ್ಳೋದು ಅದಷ್ಟೇ ಟೈಮ್ ತೊಗೊಳ್ಳೋದು. ನೋಡಿ ಈಗ ಸಿಪ್ಪೆ ತೆಗೆದಿದ್ದೀನಿ. ಈಗ ಸೌತೆಕಾಯಿನ ನಾನು ತೆಳ್ಳಗೆ ಸ್ಲೈಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಸೌತೆಕಾಯಿನ ಉದ್ದುದ್ದಕ್ಕೂ ಹೆಚ್ಕೊಳ್ಬಹುದು, ಅದು ಚೆನ್ನಾಗಿರುತ್ತೆ. ನೋಡಿ ನಾನು ಇಷ್ಟು ತೆಳ್ಳಗೆ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ನಾನು ಮೊದಲು ಸೌತೆಕಾಯಿ ಸ್ಲೈಸ್ಗಳನ್ನು ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಳ್ತೀನಿ. ನಾನು ಎಲ್ಲ ಪದಾರ್ಥಗಳನ್ನು ಒಂದೊಂದಾಗಿ ಸ್ಲೈಸ್ ಮೇಲೆ ಹಾಕೋ ಬದಲು ಎಲ್ಲ ಪದಾರ್ಥಗಳನ್ನು ಮೊದಲೇ ಒಂದು ಸಲ ಮಿಕ್ಸ್ ಮಾಡಿ ಆಮೇಲೆ ಹಾಕ್ತೀನಿ. ಹೀಗೆ ಮಾಡೋದ್ರಿಂದ ಎಲ್ಲ ಸ್ಲೈಸ್ನ ರುಚಿನೂ ಒಂದೇ ರೀತಿ ಬರುತ್ತೆ.
ಈಗ ಒಂದು ಬಟ್ಲಿಗೆ ತುರಿದಿರೋ ಕ್ಯಾರೆಟ್ ಹಾಕ್ತಾಯಿದ್ದೀನಿ, ಮತ್ತು ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮಸಾಲೆ ಕಡಲೆ ಬೀಜ, ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಅಚ್ಕಾರದ ಪುಡಿ ಬದಲಾಗಿ ನೀವು ಹಸಿಮೆಣಸಿನ್ಕಾಯಿ ಖಾರನೂ ಹಾಕೋಬಹುದು. ರುಚಿಗೆ ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ನಿಂಬೆ ರಸ ಹಿಂಡ್ತಾ ಇದ್ದೀನಿ. ನಿಂಬೆ ರಸ ಮಾತ್ರ ಖಂಡಿತ ತಪ್ಪದೆ ಹಾಕಲೇಬೇಕು, ತುಂಬ ಒಳ್ಳೆ ರುಚಿ ಬರುತ್ತೆ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ. ಬೇಕಾದರೆ ನೀವು ಟೊಮೆಟೊನೂ ಹೆಚ್ಚಿಬಿಟ್ಟು ಹಾಕ್ಬೋದು, ಆದಷ್ಟು ಜಾಮ್ ಟೊಮೆಟೊ ಹೆಚ್ಚು ಹಾಕಿದ್ರೆ ಒಳ್ಳೆಯದು. ಮತ್ತು ಮಸಾಲೆ ಕಡಲೆ ಬೀಜದ ಜೊತೆಗೆ ಮಿಕ್ಸ್ಚರನ್ನು ಹಾಕಿದ್ರೂ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಇದ್ದರೆ ನೀವು ಇದಕ್ಕೆ ಚಾಟ್ ಮಸಾಲಾನೂ ಹಾಕಬಹುದು, ನಾನು ಹಾಕಿಲ್ಲ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಸ್ಲೈಸ್ ಮಾಡೋದ್ರಿಂದ ನಾವು ಹಾಕಿದ ಎಲ್ಲ ಪದಾರ್ಥಗಳು ಸಮನಾಗಿ ಎಲ್ಲ ಸ್ಲೈಸ್ ಮೇಲೂ ಬರುತ್ತೆ. ಈಗ ಮಸಾಲೆ ಎಲ್ಲ ಕಲಸಿದ್ದಾಯಿತು. ಕಲಸಿದ ಮಸಾಲೆನ ಈಗ ಸ್ಲೈಸ್ ಮೇಲೆ ಹಾಕ್ತಾಯಿದ್ದೀನಿ. ಒಂದೊಂದೇ ಸ್ಲೈಸ್ ಮೇಲೆ ಇಟ್ಕೊಂಡು ಬರ್ತೀನಿ. ಕೊನೆಯದಾಗಿ ಇದಕ್ಕೆ ಮೈಸೂರು ಪುರಿ ಹಾಕ್ತಾಯಿದ್ದೀನಿ. ಪುರಿ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಹಾಕಬಹುದು. ಮತ್ತು ಈ ಚಾಟ್ ಮಾಡಿದ ತಕ್ಷಣ ತಿಂದ್ಬಿಡ್ಬೇಕು. ಮಾಡಿಟ್ಟು ಸ್ವಲ್ಪ ಹೊತ್ತಾಗ್ಬಿಟ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ, ಆಗ ಪುರಿ ಎಲ್ಲ ಮೆತ್ತಗಾಗತ್ತೆ. ಅದಕ್ಕೆ ಮಾಡಿದ ತಕ್ಷಣವೇ ತಿನ್ನಬೇಕು. ಸಿಂಪಲ್ ಆದಂಥ ಕುಕುಂಬರ್ ಚಾಟ್ ಅಥವಾ ಸೌತೆಕಾಯಿ ಚಾಟ್ ಸಿದ್ಧವಾಗಿದೆ. ನಿಮಗೆ ಈ ಚಾಟ್ ಇಷ್ಟ ಆದರೆ ನೀವು ಒಂದು ಸಲ ಮಾಡಿ ನೋಡಿ, ಹೇಗೆ ಬಂತು, ನಿಮ್ಮನೇಲಿ ಎಲ್ಲರಿಗೂ ಇಷ್ಟ ಆಯ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ.